ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಹಲವು ಅವಾಂತರಗಳೇ ಆಗೋಗಿದೆ. ಅಪಾಯ ಮಟ್ಟವನ್ನ ತಲುಪಿದೆ ಈಗ ಕೃಷ್ಣಾ ನದಿ. ನದಿ ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಕೃಷ್ಣಾ ನದಿಗೆ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಒಳಹರಿವು ಕೂಡ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ಹೊರಹರಿವನ್ನ ಕೂಡ ಈಗ ಹೆಚ್ಚಳ ಮಾಡಿದ್ದಾರೆ ಎನ್ನುವಂತ ಮಾಹಿತಿ. ಆದರೆ ಸದ್ಯಕ್ಕೆ ಚಿಕ್ಕೋಡಿ ಜನರಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದೆ. ಇನ್ನು ಇದೇ ರೀತಿ ಮಳೆ ಬಂದ್ರೆ ಹೇಗಪ್ಪ ಅನ್ನುವಂತ ಪ್ರಶ್ನೆ, ಆತಂಕ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಕಲ್ಲೋಳ ಗ್ರಾಮದ ದತ್ತ ಮಂದಿರ ಈಗ ಜಲಾವೃತ ಆಗಿದೆ. 8 ಕೆಳ ಹಂತದ ಸೇತುವೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದೆ. ದೇವಸ್ಥಾನ ಜಲಾವೃತ ಆಗಿದೆ. ಅಲ್ಲಿ ಇಡೀ ದೇವಸ್ಥಾನದ ಸುತ್ತಲೂ ಕೂಡ ನೀರಿರೋದ್ರಿಂದ, ಜಲಾವೃತ ಆಗಿರೋದ್ರಿಂದ ಒಳಗಡೆ ನಡೀತಾ ಇದ್ದಂತಹ ಪೂಜಾ ಕೈಂಕರ್ಯಗಳು ಯಾವುದು ಕೂಡ ನಡೀತಾ ಇಲ್ಲ ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ 1 ತಿಂಗಳಿಂದನೂ ಸಹ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂತಹ ಈಗಾಗಲೇ ಅನೇಕ ನದಿಗಳು ಸಹ ತುಂಬಿ ತುಳುಕ್ತಾ ಇರುವಂತದ್ದು. ಸದ್ಯ ನಾನಿವಾಗ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಹಾಗೂ ಯಡೂರ್ ಸೇತುವೆ ಬಳಿ ನಾನಿರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ದತ್ತ ಮಂದಿರ ಅಂತಾರೆ ಇದಕ್ಕೆ. ಈ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಕಳೆದ 4-5 ದಿನಗಳಿಂದನೂ ಸಹ ಕೃಷ್ಣಾ ನದಿಯ ನೀರಿನ ಪ್ರಮಾಣದಲ್ಲಿ ದಿನದಿಂದ ದಿನಕ್ಕೆ ಅಂತಂದ್ರೇನು ಏರಿಕೆಯನ್ನ ಕಾಣ್ತಾ ಹೋಗ್ತಾ ಇರುವಂತದ್ದು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಮಹಾರಾಷ್ಟ್ರದ ಜಲಾನಯನ ಪ್ರದೇಶ ಏನಿದೆ ಆ ಒಂದು ಪ್ರದೇಶಗಳಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇರುವಂತದ್ದು. ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಅಲ್ಲಿ ಅಂತಂದ್ರೇನು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿ ಅಲ್ಲಿರ್ತಕ್ಕಂತಹ ಜನರಿಗೂ ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ಪಾತ್ರಗಳಿಗೆ ಇಳಿಯಬೇಡಿ ಅಂತ ಮುನ್ನೆಚ್ಚರಿಕೆ ಕ್ರಮವನ್ನ ಸಹ ನೀಡಿರುವಂತದ್ದು. ಸದ್ಯ ಏನಂತಂದ್ರೇನು ಕೃಷ್ಣಾ ನದಿಗೆ ಈಗಾಗಲೇ 1 ಲಕ್ಷ ಕ್ಯೂಸೆಕ್ಸ್ ಸಹ ನೀರು ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ರಾಧಾನಗರಿ ಆಗಿರ್ಬೋದು, ಕೊಯ್ನಾ ಡ್ಯಾಮ್ ನಿಂದ ಆಗಿರ್ಬೋದು, ದಿನನಿತ್ಯವೂ ಸಹ ಅಲ್ಲಿಂದ 10 ರಿಂದ 15 ಸಾವಿರ ಕ್ಯೂಸೆಕ್ಸ್ ಅನ್ನ ದಿನನಿತ್ಯ ಸಹ ಅಂತಂದ್ರೆ ಔಟ್ ಫ್ಲೋ ಕೃಷ್ಣಾ ನದಿಗೆ ಹರಿ ಬಿಡ್ತಾ ಇರುವಂತದ್ದು. ನನ್ನ ಜೊತೆಗೆ ಸ್ಥಳೀಯರೊಬ್ಬರಿದ್ದಾರೆ. ಯಾವ ರೀತಿಯಾದಂತಹ ಸಮಸ್ಯೆ ಆಗಿದೆ ಏನೆಲ್ಲ ಕೇಳೋಣ. ಅದರ ಮೊದಲನೇದಾಗಿ ನಮ್ ಕಡೆ ಮಳಿ ಜಿಟಿಪಿಟಿ ಹಿಡಿದೈತ್ರಿ. ಈಗ ಮಹಾರಾಷ್ಟ್ರದಾಗೂ ಕಂಟಿನ್ಯೂಸ್ ಆಗಿ ಮಳಿ ಬೆಳೆ ಐತ್ರಿ. ಇಲ್ಲಿ ನೀರು ಬಂದು ಏನೇನು ಸಮಸ್ಯೆ ಆಗೈತೆ ಸರ್? ನೀರು ಬಂದ ಸಮಸ್ಯೆ ಅಂದ್ರೆ ಇಲ್ಲಿ ಕಬ್ಬುಗಳ ಬೆಳೆಗಳ ಎಲ್ಲ ಹೋಗುತ್ತಿರ್ತಾರ. ಎಲ್ಲ ಬೆಳೆಗಳಿಗೆಲ್ಲ ನೀರು ಇದಾಗಿದೆ, ಹೋಗಿದಾವ್ರಿ. ಈಗ ಆ ಕಡೆ ಮಳೆ ಆಗಿ ಈಗ ನಿಮಗೆಲ್ಲ ಪ್ರವಾಹದ ಭೀತಿ ಬರೋದೈತ್ರಿ. ಈಗ ಜಿಲ್ಲಾಡಳಿತದವರು, ತಾಲೂಕಾಡಳಿತದವರು ಬಂದು ನಿಮಗದು ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳಿದಾರೋ ಅಂತಂದ್ರೆ ಜಾನುವಾರುಗಳನ್ನ ತರ್ಕೊಂಡ್ ಬೇರೆ ಸ್ಥಳಕ್ಕೆ ಹೋಯ್ರಿ ಅಂತ ಹೇಳಿದಾರೋ ಹೆಂಗೋ? ಹೋಳಿ ಹೇಳಿದಾರ, ಆದ್ರೆ ಇನ್ನ ಜರ ಅವಕಾಶ ಐತಿ. ಅಂದ್ರೆ ನಿಮ್ಮ ಲೆಕ್ಕದಾಗ್ರಿ ಇನ್ನು ಎಷ್ಟು ನೀರು ಬಂದ್ರೆ ಇದೆಲ್ಲ ಸಮಸ್ಯೆ ಮಾಡದೈತಿ ಇಲ್ಲಿ ಅವ್ರಿಗೆ? ಇನ್ನ ಟೈಮ್ ಐತಿ ಅದಕ್ಕ. ಇನ್ನ ಎಲ್ಲಿಲ್ಲ ಅಂದ್ರೆ 10 ಫುಟ್ ನೀರು ಬರ್ಬೇಕಾಗ್ತೈತಿ. ಬರೋಬರ ಈಗೆಲ್ಲ ವ್ಯವಸ್ಥಿತ ಐತ್ರಂತ. ಈಗೇನಿಗೆಲ್ಲ ಸೈಡ್ ಇದ್ದವ್ರಿಗೆ ಇವ್ರಿಗೆಲ್ಲ ಇಲ್ಲ. ಇನ್ನ ಡೋನಿ ಇದ್ರಿ, ಆ ಡೋನಿ ಆದಷ್ಟು ನೀರ್ನಾಗ ಐತ್ರಿ. ಹೌದೇನ್ರಿ? ಈಗ ನಿಮ್ಮ ಹೊಲಗಳೆಲ್ಲ, ನಿಮ್ಮ ಬೆಳೆಗಳೆಲ್ಲಾನು ನೀರ್ನಾಗ ಅದಾವ್ರಿ ಈಗಾಗಲೇ. ಅಂತಂದ್ರೆ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂತದ್ದು. ಮಹಾರಾಷ್ಟ್ರದಲ್ಲಿ ಬೀಳ್ತಕ್ಕಂತಹ ಮಳೆಯಿಂದಾಗಿ ಈ ಭಾಗದಲ್ಲಿ ಪ್ರವಾಹ ಭೀತಿ ಸಹ ಎದುರಾಗಿರುವಂತದ್ದು. ಅಷ್ಟೇ ಅಲ್ಲದೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಕಟ್ಟೆಚ್ಚರ ಮುನ್ನೆಚ್ಚರಿಕಾ ಕ್ರಮ ಸಹ ವಹಿಸಬೇಕಾಗುತ್ತೆ. ಇಲ್ಲಿ ಬಂದು ಅವರಿಗೆ ಕೆಲವೊಂದಿಷ್ಟು ಬ್ಯಾರಿಕೇಡ್ಗಳನ್ನ ಅಳವಡಿಸೋದಾಗಿರ್ಬೋದು, ಇಲ್ಲಿ ಒಬ್ಬ ಸಿಬ್ಬಂದಿಯನ್ನ ನೇಮಿಸಿ ನದಿಗೆ ಯಾರು ಇಳಿಯದಂತೆ ಮುನ್ಸೂಚನಾ ಕ್ರಮಗಳನ್ನ ಸಹ ತೆಗೆದುಕೊಳ್ಳಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಹಲವು ಅವಾಂತರಗಳೇ ಆಗೋಗಿದೆ. ಅಪಾಯ ಮಟ್ಟವನ್ನ ತಲುಪಿದೆ ಈಗ ಕೃಷ್ಣಾ ನದಿ. ನದಿ ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಕೃಷ್ಣಾ ನದಿಗೆ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಒಳಹರಿವು ಕೂಡ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ಹೊರಹರಿವನ್ನ ಕೂಡ ಈಗ ಹೆಚ್ಚಳ ಮಾಡಿದ್ದಾರೆ ಎನ್ನುವಂತ ಮಾಹಿತಿ. ಆದರೆ ಸದ್ಯಕ್ಕೆ ಚಿಕ್ಕೋಡಿ ಜನರಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದೆ. ಇನ್ನು ಇದೇ ರೀತಿ ಮಳೆ ಬಂದ್ರೆ ಹೇಗಪ್ಪ ಅನ್ನುವಂತ ಪ್ರಶ್ನೆ, ಆತಂಕ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಕಲ್ಲೋಳ ಗ್ರಾಮದ ದತ್ತ ಮಂದಿರ ಈಗ ಜಲಾವೃತ ಆಗಿದೆ. 8 ಕೆಳ ಹಂತದ ಸೇತುವೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದೆ. ದೇವಸ್ಥಾನ ಜಲಾವೃತ ಆಗಿದೆ. ಅಲ್ಲಿ ಇಡೀ ದೇವಸ್ಥಾನದ ಸುತ್ತಲೂ ಕೂಡ ನೀರಿರೋದ್ರಿಂದ, ಜಲಾವೃತ ಆಗಿರೋದ್ರಿಂದ
ಒಳಗಡೆ ನಡೀತಾ ಇದ್ದಂತಹ ಪೂಜಾ ಕೈಂಕರ್ಯಗಳು ಯಾವುದು ಕೂಡ ನಡೀತಾ ಇಲ್ಲ ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ ಒಂದು ತಿಂಗಳಿಂದನೂ ಸಹ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಇರತಕ್ಕಂತಹ ಈಗಾಗಲೇ ಅನೇಕ ನದಿಗಳು ಸಹ ತುಂಬಿ ತುಳುಕ್ತಾ ಇರುವಂತದ್ದು. ಸದ್ಯ ನಾನಿವಾಗ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಹಾಗೂ ಯಡೂರ್ ಸೇತುವೆ ಬಳಿ ನಾನಿರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ದತ್ತ ಮಂದಿರ ಅಂತಾರೆ ಇದಕ್ಕೆ. ಈ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಕಳೆದ 4-5 ದಿನಗಳಿಂದನೂ ಸಹ ಕೃಷ್ಣಾ ನದಿಯ ನೀರಿನ ಪ್ರಮಾಣದಲ್ಲಿ ದಿನದಿಂದ ದಿನಕ್ಕೆ ಅಂತಂದ್ರೇನು ಏರಿಕೆಯನ್ನ ಕಾಣ್ತಾ ಹೋಗ್ತಾ ಇರುವಂತದ್ದು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಮಹಾರಾಷ್ಟ್ರದ ಜಲಾನಯನ ಪ್ರದೇಶ ಏನಿದೆ ಆ ಒಂದು ಪ್ರದೇಶಗಳಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇರುವಂತದ್ದು. ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಅಲ್ಲಿ ಅಂತಂದ್ರೇನು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿ ಅಲ್ಲಿರ್ತಕ್ಕಂತಹ ಜನರಿಗೂ ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ಪಾತ್ರಗಳಿಗೆ ಇಳಿಯಬೇಡಿ ಅಂತ ಮುನ್ನೆಚ್ಚರಿಕೆ ಕ್ರಮವನ್ನ ಸಹ ನೀಡಿರುವಂತದ್ದು. ಸದ್ಯ ಏನಂತಂದ್ರೇನು ಕೃಷ್ಣಾ ನದಿಗೆ ಈಗಾಗಲೇ 1 ಲಕ್ಷ ಕ್ಯೂಸೆಕ್ಸ್ ಸಹ ನೀರು ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ರಾಧಾನಗರಿ ಆಗಿರ್ಬೋದು, ಕೊಯ್ನಾ ಡ್ಯಾಮ್ ನಿಂದ ಆಗಿರ್ಬೋದು, ದಿನನಿತ್ಯವೂ ಸಹ ಅಲ್ಲಿಂದ 10ರಿಂದ 15 ಸಾವಿರ ಕ್ಯೂಸೆಕ್ಸ್ ಅನ್ನ ದಿನನಿತ್ಯ ಸಹ ಅಂತಂದ್ರೆ ಔಟ್ ಫ್ಲೋ ಕೃಷ್ಣಾ ನದಿಗೆ ಹರಿ ಬಿಡ್ತಾ ಇರುವಂತದ್ದು. ನನ್ನ ಜೊತೆಗೆ ಸ್ಥಳೀಯರೊಬ್ರು ಇದ್ದಾರೆ. ಯಾವ ರೀತಿಯಾದಂತಹ ಸಮಸ್ಯೆ ಆಗಿದೆ ಏನೆಲ್ಲ ಕೇಳೋಣ. ಅದರ ಮೊದಲನೇದಾಗಿ ನಮ್ ಕಡೆ ಮಳಿ ಜಿಟಿಪಿಟಿ ಹಿಡಿದೈತ್ರಿ. ಈಗ ಮಹಾರಾಷ್ಟ್ರದಾಗೂ ಕಂಟಿನ್ಯೂಸ್ ಆಗಿ ಮಳಿ ಬೆಳೆ ಐತ್ರಿ. ಇಲ್ಲಿ ನೀರು ಬಂದು ಏನೇನು ಸಮಸ್ಯೆ ಆಗೈತೆ ಸರ್? ನೀರು ಬಂದ ಸಮಸ್ಯೆ ಅಂದ್ರೆ ಇಲ್ಲಿ ಕಬ್ಬುಗಳ ಬೆಳೆಗಳ ಎಲ್ಲ ಹೋಗುತ್ತಿರ್ತಾರ. ಎಲ್ಲ ಬೆಳೆಗಳಿಗೆಲ್ಲ ನೀರು ಇದಾಗಿದೆ, ಹೋಗಿದಾವ್ರಿ. ಈಗ ಆ ಕಡೆ ಮಳೆ ಆಗಿ ಈಗ ನಿಮಗೆಲ್ಲ ಪ್ರವಾಹದ ಭೀತಿ ಬರೋದೈತ್ರಿ. ಈಗ ಜಿಲ್ಲಾಡಳಿತದವರು ತಾಲೂಕು ಆಡಳಿತದವರು ಬಂದು ನಿಮಗದು ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳಿದಾರೋ ಅಂತಂದ್ರೆ ಜಾನುವಾರುಗಳನ್ನ ತರ್ಕೊಂಡ್ ಬೇರೆ ಸ್ಥಳಕ್ಕೆ ಹೋಯ್ರಿ ಅಂತ ಹೇಳಿದಾರೋ ಹೆಂಗೋ? ಹೋಳಿ ಹೇಳಿದಾರ, ಆದ್ರೆ ಇನ್ನ ಜರ ಅವಕಾಶ ಐತಿ. ಅಂದ್ರೆ ನಿಮ್ಮ ಲೆಕ್ಕದಾಗ್ರಿ ಇನ್ನು ಎಷ್ಟು ನೀರು ಬಂದ್ರೆ ಇದೆಲ್ಲ ಸಮಸ್ಯೆ ಮಾಡದೈತಿ ಅವರಿಗೆ? ಇನ್ನ ಟೈಮ್ ಐತಿ ಅದಕ್ಕ. ಇನ್ನ ಎಲ್ಲಿಲ್ಲ ಅಂದ್ರೆ 10 ಫುಟ್ ನೀರು ಬರ್ಬೇಕಾಗ್ತೈತಿ. ಬರೋಬರ್. ಈಗೆಲ್ಲ ವ್ಯವಸ್ಥಿತ ಐತ್ರಂತ ಈಗೇನಿಗೆಲ್ಲ ಸೈಡ್ ಇದ್ದವ್ರಿಗೆ ಇವರಿಗೆಲ್ಲ ಇಲ್ಲ. ಏನ ಡೋನಿ ಇದ್ರಿ, ಆ ಡೋನಿ ಅದ ನೀರ್ನಾಗ ಐತ್ರಿ. ಹೌದೇನ್ರಿ? ಈಗ ನಿಮ್ಮ ಹೊಲಗಳೆಲ್ಲ ನಿಮ್ಮ ಬೆಳೆಗಳೆಲ್ಲಾನು ನೀರ್ನಾಗ ಅದಾವ್ರಿ ಈಗಾಗಲೇ. ಅಂತಂದ್ರೆ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂತದ್ದು. ಮಹಾರಾಷ್ಟ್ರದಲ್ಲಿ ಬೀಳ್ತಕ್ಕಂತಹ ಮಳೆಯಿಂದಾಗಿ ಈ ಭಾಗದಲ್ಲಿ ಪ್ರವಾಹ ಭೀತಿ ಸಹ ಎದುರಾಗಿರುವಂತದ್ದು. ಅಷ್ಟೇ ಅಲ್ಲದೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಕಟ್ಟೆಚ್ಚರ ಮುನ್ನೆಚ್ಚರಿಕಾ ಕ್ರಮ ಸಹ ವಹಿಸಬೇಕಾಗುತ್ತೆ. ಇಲ್ಲಿ ಬಂದು ಅವರಿಗೆ ಕೆಲವೊಂದಿಷ್ಟು ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿರ್ಬೋದು. ಇಲ್ಲಿ ಒಬ್ಬ ಸಿಬ್ಬಂದಿಯನ್ನ ನೇಮಿಸಿ ನದಿಗೆ ಯಾರು ಇಳಿಯದಂತೆ ಮುನ್ಸೂಚನಾ ಕ್ರಮಗಳನ್ನ ಸಹ ತೆಗೆದುಕೊಳ್ಳಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.